Hi, good evening students. Welcome back to science class. Okay, so once again now last session ಅಲ್ಲಿ ನ್ಯೂಟ್ರಿಷನ್ ಬಗ್ಗೆ ಇಂಟ್ರಡಕ್ಷನ್ನ ಹೇಳಿದೆ. once again ಅದನ್ನು ರಿವಿಷನ್ ಮಾಡ್ಕೊಂಡ್ಬಿಟ್ಟು ಇವತ್ತಿನ ಕಾನ್ಸೆಪ್ಟ್ಗೆ ಹೋಗೋಣ. ಓಕೆನಾ? ಸೊ ಏನು ಹೇಳಿದೆ ಲಾಸ್ಟ್ ಸೆಷನಲ್ಲಿ ಒಂದ್ಸಲ ರಿಕಾಲ್ ಮಾಡ್ಕೊಳ್ಳಿ. ಕ್ಲಿಯರ್? ಫಸ್ಟ್ ಏನು ಹೇಳಿದೆ? ನ್ಯೂಟ್ರಿಯೆಂಟ್ಸ್ಗಳ ಬಗ್ಗೆ ಹೇಳಿದೆ. ಏನು ಹೇಳಿದೆ? ನ್ಯೂಟ್ರಿಯೆಂಟ್ಸ್ ಮೀನ್ಸ್ ಪೋಷಕಾಂಶಗಳು. ಹೌದಲ್ವಾ? ನಮ್ಮ ದೇಹಕ್ಕೆ ಏನೇನು ಬೇಕು, ನಮ್ಮ ಬಾಡಿ ಡೆವಲಪ್ ಆಗೋಕ್ಕೆ ಏನು ಬೇಕು, ನಮ್ಮ ಬಾಡಿ ಗ್ರೋತ್ ಆಗಲಿಕ್ಕೆ, ನಮ್ಗೆ ಎನರ್ಜಿ ಸಿಗಲಿಕ್ಕೆ ಏನು ಬೇಕು, ಅವಕ್ಕೆಲ್ಲವಕ್ಕೂ ನಾವೇನಂತ ಕರಿತೀವಿ? ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಸೊ ಯಾವ್ಯಾವಾಗಾದರೆ ನೋಡಿದ್ದು ನಾವು ನ್ಯೂಟ್ರಿಯೆಂಟ್ಸನ್ನು? ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್, ಇವೆಲ್ಲವಕ್ಕೂ ನಾವೇನಂತ ಕರಿತೀವಿ? ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಲ್ಲವಕ್ಕೂ ನಾವು ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಕ್ಲಿಯರ್? ಸೊ ಹಾಗಾದರೆ ಇವೆಲ್ಲವಕ್ಕೂ ನಾವು ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ ಇನ್ನೊಂದ್ಸಲ, ನ್ಯೂಟ್ರಿಯೆಂಟ್ಸ್ ಮೀನ್ಸ್ ನಮ್ಮ ಬಾಡಿಗೆ ಏನು ಬೇಕು, ಬಾಡಿ ಗ್ರೋತ್ ಆಗಲಿಕ್ಕೆ, ಎನರ್ಜಿ ಸಿಗಲಿಕ್ಕೆ ಯಾವ್ಯಾವ ರೀತಿಯಾದಂತಹ ಒಂದು ಏನು ಹೇಳ್ತೀವಿ ಪೋಷಕಾಂಶಗಳು, ಇವೆಲ್ಲಕ್ಕೂ ನಾವು ಏನಂತ ಕರಿಬೋದು? ನ್ಯೂಟ್ರಿಯೆಂಟ್ಸ್ ಅಂತ ಕರಿಬೋದು. ಕ್ಲಿಯರ್? ಸೊ ಹಾಗಾದರೆ ನ್ಯೂಟ್ರಿಷನ್ ಅಂದರೆ ಮೀನ್ಸ್ ವಾಟ್? ಇಲ್ಲಿ ನೋಡಿ, ನ್ಯೂಟ್ರಿಷನ್ ಮೀನ್ಸ್ ದ ಪ್ರೋಸೆಸ್ ಆಫ್ ಒಬ್ಟೈನಿಂಗ್ ಫುಡ್. ವಾಟ್ ಇಸ್ ಇಟ್? ದ ಪ್ರೋಸೆಸ್ ಆಫ್ ಒಬ್ಟೈನಿಂಗ್ ಫುಡ್. ಹಾಗಾದರೆ ಫುಡ್ಡಲ್ಲಿ ಏನಿರುತ್ತೆ? ಈ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಕ್ಲಿಯರ್? ಈ ನ್ಯೂಟ್ರಿಯೆಂಟ್ಸು ನಮ್ಮ ಬಾಡಿಗೆ ತೊಗೊಳ್ಲಿಕ್ಕೆ ತೊಗೊಳೋವಂಥ ಪ್ರೋಸೆಸ್ಸಿಗೆ ನಾವೇನಂತ ಕರಿತೀವಿ? ನ್ಯೂಟ್ರಿಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ನ್ಯೂಟ್ರಿಷನ್ ಅಂತ ಕರಿತೀವಿ. ಕ್ಲಿಯರ್? ನ್ಯೂಟ್ರಿಯೆಂಟ್ಸ್ ಮತ್ತು ನ್ಯೂಟ್ರಿಷನ್ ಬಗ್ಗೆ ಒಂದ್ಸಲ ರಿಕಾಲ್ ಮಾಡ್ಕೊಂಡ್ವಿ. ಓಕೆ, ಇವತ್ತು ನಾವು ನೆಕ್ಸ್ಟ್ ಕಾನ್ಸೆಪ್ಟ್, ನ್ಯೂ ಕಾನ್ಸೆಪ್ಟಿಗೆ ಹೋಗೋಣ. ನೆನ್ಪಿಟ್ಕೊಳ್ರಿ, ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗುವಾಗ ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನೀವು ಪಕ್ಕದಲ್ಲೇ ಇಟ್ಕೊಂಡಿರ್ಬೇಕು. ಗಾಟ್ ಇಟ್? ಸೊ ಅದೇ ರೀತಿ ಯಾವುದಾದ್ರೂ ಒಂದು ರಫ್ ವರ್ಕು ಅಥವಾ ಯಾವುದಾದ್ರೂ ಒಂದು ನಿಮ್ಮ ಕ್ಲಾಸ್ ವರ್ಕನ್ನು ಇಟ್ಕೊಂಡು ನಾನು ಹೇಳೋ ಪಾಯಿಂಟ್ಸನ್ನು ನೋಟ್ ಡೌನ್ ಮಾಡ್ಕೋಬೇಕು. ಗಾಟ್ ಇಟ್? ಸೊ ಹಾಗಾದರೆ ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋಣ, ಇವತ್ತಿನ ಕಾನ್ಸೆಪ್ಟಿಗೆ. ಸೊ ಓಕೆ, ಹಾಗಾದರೆ ನಾವು ಏನು ಮಾಡಿದ್ವಿ ಇಲ್ಲಿವರೆಗೂ? ನಮ್ಮ ಬಾಡಿ ಬಗ್ಗೆ ಅಥವಾ ಹ್ಯೂಮನ್ ಬಾಡಿ ಡೆವಲಪ್ ಆಗಬೇಕು ಅಂದರೆ ನ್ಯೂಟ್ರಿಷನ್ ಬೇಕು, ಎನರ್ಜಿ ಬೇಕು ಅಂದರೆ ನ್ಯೂಟ್ರಿಷನ್ ಬೇಕು ಅಂತ ಹೇಳಿದೆ. ಸೇಮ್ ಟೈಪ್ ಆಫ್ ಪ್ಲ್ಯಾಂಟ್ಸಲ್ಲಿ, ಯಾವುದರಲ್ಲಿ? ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ಓಕೆ, ನಾವು ಪ್ಲ್ಯಾಂಟ್ಸು ಗ್ರೋತ್ ಆಗಬೇಕು ಅಂದರೆ ಪ್ಲ್ಯಾಂಟ್ಸಿಗೂ ನ್ಯೂಟ್ರಿಯೆಂಟ್ಸ್ ಬೇಕಲ್ವಾ? ಸೊ ಹಾಗಾದರೆ ಯಾವ ಥರ ಪ್ಲ್ಯಾಂಟ್ಸಿಗೆ ನ್ಯೂಟ್ರಿಯೆಂಟ್ಸ್ ಸಿಗತ್ತೆ, ನ್ಯೂಟ್ರಿಷನ್ ಪ್ಲ್ಯಾಂಟ್ಸಿಗೆ ಹೆಂಗೆ ಸಿಗತ್ತೆ? ಕ್ಲಿಯರ್? ಪ್ಲ್ಯಾಂಟ್ಸ್ ಗ್ರೋತ್ ಆಗಲಿಕ್ಕೆ ಪ್ಲ್ಯಾಂಟ್ಸ್ ಫುಡ್ ಪ್ರೊಡ್ಯೂಸ್ ಮಾಡಬೇಕಲ್ವಾ? ನಾವು ಫುಡ್ ಎಲ್ಲಿಂದ ತೊಗೊಳ್ತೀವಿ? ಪ್ಲ್ಯಾಂಟಿಂದನೇ ತೊಗೊಳ್ತೀವಿ. ಸೊ ಹಾಗಾದರೆ ಪ್ಲ್ಯಾಂಟ್ ಫುಡ್ಡನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಪ್ಲ್ಯಾಂಟಿಗೂ ಕೂಡ ನ್ಯೂಟ್ರಿಷನ್ಸ್ ಅವಶ್ಯಕತೆ ಇದೆ, ಹೌದಲ್ವಾ? ಸೊ ಹಾಗಾದರೆ ಈ ಪ್ಲ್ಯಾಂಟ್ಸಿಗೆ ನ್ಯೂಟ್ರಿಷನ್ ಯಾವ ಥರ ಸಿಗತ್ತೆ? ಯಾರಾದರೂ ಹೋಗಿ ಪ್ಲ್ಯಾಂಟಿಗೆ ಊಟ ಮಾಡಿಸ್ತಾರಾ? ನೋ, ಇಂಪಾಸಿಬಲ್. ಮತ್ತು ಹೆಂಗೆ ಹಾಗಾದರೆ ಪ್ಲ್ಯಾಂಟಿಗೆ ನ್ಯೂಟ್ರಿಷನ್ ಸಿಗುತ್ತೆ? ಈಗ ನಿಮಗೆ ಅಂದರೆ ಬಿಡ್ರಿಪ್ಪ, ಮನೆಯಲ್ಲಿ ನಿಮ್ಮ ಅಮ್ಮ ಮಾಡಿಕೊಡ್ತಾರೆ, ಹೌದಲ್ವಾ? ಚೆನ್ನಾಗಿ ತಿಂತೀರಾ, ಯು ಶುಡ್ ಗ್ರೋತ್ ಆ್ಯಂಡ್ ಯು ಗೆಟಿಂಗ್ ಎನರ್ಜಿ. ಬಟ್ ಈ ಪ್ಲ್ಯಾಂಟ್ಸಿಗೆ ಹೆಂಗೆ ನ್ಯೂಟ್ರಿಷನ್ ಸಿಗುತ್ತೆ? ಕ್ಲಿಯರ್? ಸೊ ಹಾಗಾದರೆ ಯಾವ ಥರ ನ್ಯೂಟ್ರಿಷನ್ ಸಿಗುತ್ತೆ ಅನ್ನೋವಂಥದ್ದೇ ನಿಮ್ಮ 1.1 ಅಂಥ ಕಾನ್ಸೆಪ್ಟ್. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ನೋಡ್ಕೊಳ್ತಾ ಇದ್ದೀರಲ್ವಾ? ಸೊ 1.1 ಏನಿದೆ ನೋಡ್ಕೊಳ್ಳಿ. ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ಯಾವ ಥರ ಮೋಡ್ ಆಫ್ ನ್ಯೂಟ್ರಿಷನ್? ಇಟ್ ಮೀನ್ಸ್ ಏನು ಮಾತಾಜಿ ಅಂದರೆ ಪ್ಲ್ಯಾಂಟ್ಸಿಗೆ ಯಾವ ಹಂತದಲ್ಲಿ ಅಥವಾ ಯಾವ ಟೈಪ್ಸಲ್ಲಿ ನ್ಯೂಟ್ರಿಷನ್ ಅನ್ನೋವಂಥದ್ದು ಸಿಗತ್ತೆ ಅಂತ. ಕ್ಲಿಯರ್? ಯಾವ ಟೈಪ್ಸಲ್ಲಿ ನ್ಯೂಟ್ರಿಷನ್ ಅನ್ನೋವಂಥದ್ದು ಈ ಪ್ಲ್ಯಾಂಟ್ಸಿಗೆ ಸಿಗತ್ತೆ ಅಂತ ನೋಡೋಣ, ಯಾವ್ಯಾವ ಹಂತ ಅಂತ. ಓಕೆನಾ? ಸೊ ಹಾಗಾದರೆ ನಾವು ಪ್ಲ್ಯಾಂಟ್ಸ್ಗೆ ಯಾವ ಥರ ನ್ಯೂಟ್ರಿಷನ್ ಸಿಗುತ್ತೆ, ಯಾವ ಟೈಪ್ಸಲ್ಲಿ ಅಥವಾ ಯಾವ ಹಂತದಲ್ಲಿ ಅಥವಾ ಯಾವ ಕೆಟಗರಿಯಲ್ಲಿ ಅಥವಾ ಯಾವ್ಯಾವ ಥರ ಫುಡ್ಡನ್ನು ಪ್ಲ್ಯಾಂಟ್ಸು ತೊಗೊಳ್ತವೆ, ಟೈನಿಂಗ್ ಮಾಡ್ಕೊಳ್ತವೆ ಅನ್ನೋದನ್ನು ನೋಡೋಣ. ಓಕೆನಾ? ಸೊ ಹಾಗಾದರೆ ಈಗ ಫಸ್ಟ್ ನಾವೇನು ಮಾಡೋಣ? ಪ್ಲ್ಯಾಂಟ್ಸು 2 ಟೈಪ್ಸು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಮೋಡ್ ಆಫ್ ನ್ಯೂಟ್ರಿಷನ್ ಎಷ್ಟು ಕೊಟ್ಟಿದ್ದಾರೆ? 2 ಟೈಪ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಪ್ಲ್ಯಾಂಟ್ಸಿಗೆ 2 ಟೈಪ್ಸಲ್ಲಿ ಫುಡ್ಡು ಸಿಗತ್ತೆ. ಯಾವ ಟೈಪ್ಸಲ್ಲಿ? 2 ಟೈಪ್ಸಲ್ಲಿ, 2 ಟೈಪ್ಸಲ್ಲಿ ಏನಾಗುತ್ತೆ? ಫುಡ್ ಅನ್ನೋಂಥದ್ದು ಸಿಗುತ್ತೆ. ಯಾವುದು ಅದು 2 ಟೈಪ್ಸು? ಇಲ್ಲಿ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ವಾಟ್ ಇಸ್ ಇಟ್? ಆಟೋಟ್ರೋಪಿಕ್ ನ್ಯೂಟ್ರಿಷನ್. ನೆಕ್ಸ್ಟ್ ಒನ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್. ಲುಕ್ ಹಿಯರ್, ದಿಸ್ ಇಸ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್, ದಿಸ್ ಇಸ್ ಹೆಟಿರೋಟ್ರೋಪಿಕ್ ನ್ಯೂಟ್ರಿಷನ್. ನ್ಯೂ ವರ್ಡ್ ಇದು. ಸೊ ನೋಡಿ, ಸೈನ್ಸಲ್ಲಿ ಸ್ಪೆಷಲ್ ವರ್ಡ್ಸ್ ಬರ್ತವೆ. ಈ ಥರ ಡಿಫಿಕಲ್ಟ್ ವರ್ಡ್ಸ್ ಬಂದಾಗ ಸ್ಪೆಲ್ಲಿಂಗ್ ಸಮೇತ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಕ್ಲಿಯರ್? ಈ ಸ್ಪೆಲ್ಲಿಂಗು ಸೈನ್ಸಲ್ಲಿ ತುಂಬ ಇಂಪಾರ್ಟೆಂಟು. ಲ್ಯಾಂಗ್ವೇಜಸ್ ಥರನೇ ಸ್ಪೆಲ್ಲಿಂಗನ್ನು ನೀವು ತುಂಬ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು.
ಗಾಟ್ ಇಟ್. ಸ್ವಲ್ಪ ಡಿಫ್ರೆಂಟ್ ವರ್ಡ್ಸ್ ಬಂದಾಗ, ಡಿಫ್ರೆಂಟ್ ಸೆಂಟೆನ್ಸ್ ಬಂದಾಗ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳೋದು. ಗಾಟ್ ಇಟ್. ಸೊ ಇದಷ್ಟು ನೀವು, ಅದಕ್ಕೆ ನಾನು ಹೇಳೋದು, ನನ್ನ ಕ್ಲಾಸನ್ನು ನೀವು ವಾಚ್ ಮಾಡುವಾಗ ಟೆಕ್ಸ್ಟ್ ಬುಕ್ಕನ್ನು ಎದುರುಗಡೆ ಇಟ್ಕೊಳ್ಳಿ, ಪಕ್ಕದಲ್ಲೇ ಇಟ್ಕೊಳ್ತೀರಿ. ಕ್ಲಿಯರ್. ಸೊ ಈಗ 2 ಟೈಪ್ಸಲ್ಲಿ ನಮಗೇನಾಗುತ್ತೆ, ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ಪ್ಲ್ಯಾಂಟ್ಸಿಗೆ ಫುಡ್ ಅನ್ನೋಂಥದ್ದು ಸಿಗುತ್ತೆ, ನ್ಯೂಟ್ರಿಷನ್ ಅನ್ನೋಂಥದ್ದು ಸಿಗುತ್ತೆ. ಯಾವುದು ಹಾಗಾದರೆ ಆ 2 ಟೈಪ್ಸು ಹೇಳಿದೆ ನಾನು. ಒಂದು ಆಟೋಟ್ರೋಪಿಕ್ ನ್ಯೂಟ್ರಿಷನ್, ಇನ್ನೊಂದು ಎಟಿರೋಟ್ರೋಪಿಕ್ ನ್ಯೂಟ್ರಿಷನ್. ಫಸ್ಟ್ ನೋಡೋಣ ನಾವು ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಬಗ್ಗೆ ಇವತ್ತಿನ ಸೆಷನಲ್ಲಿ ತಿಳ್ಕೊಳ್ಳೋಣ. ಜಸ್ಟ್ ಒಂದೊಂದು ಸೆಷನಲ್ಲಿ ಒಂದೊಂದು ನ್ಯೂಟ್ರಿಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಹಾಗಾದರೆ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ, ಓನ್ಲಿ ವಿ ಶುಡ್ ಡಿಸ್ಕಸ್ ಅಬೌಟ್ ದಟ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ವಾಟ್ ಇಸ್ ಇಟ್? ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಗಾಟ್ ಇಟ್? Okay, come to that autotrophic nutrition. ಸೊ ಹೋಗಿ ಯಾಕಂದರೆ ನಾವು ಮೋಡ್ ಆಫ್ ನ್ಯೂಟ್ರಿಷನಿನ ಫಸ್ಟ್ ಟೈಪ್ ಅಥವಾ ಫಸ್ಟ್ ನ್ಯೂಟ್ರಿಷನ್, 2 ಟೈಪ್ಸಲ್ಲಿ ನ್ಯೂಟ್ರಿಷನ್ ತಗೊಳುತ್ತೆ ಪ್ಲ್ಯಾಂಟ್ಸ್ ಅಂತ ಹೇಳಿದೆ. ಅದರಲ್ಲಿ ಫಸ್ಟ್ ಒನ್ ಯಾವುದು ಅಂತ ಹೇಳಿದೆ, ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಅಂದರೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಪ್ಲ್ಯಾಂಟ್ಸ್ ಅಂತಲೇ ಕರಿತೀವಿ. ಪ್ಲ್ಯಾಂಟ್ಸು ಈ ಟೈಪಲ್ಲಿ ಏನಾಗುತ್ತೆ ಅಂದರೆ, ಇಟ್ ಮೀನ್ಸ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಟೈಪಲ್ಲಿ ಫುಡ್ಡನ್ನು ತಗೊಳುತ್ತೆ. ಆಟೋ ಮೀನ್ಸ್ ನೋಡಿ, ಆಟೋಟ್ರೋಪಿಕನ್ನು ನಾನು ಈಗ ಡಿಫೈನ್ ಮಾಡ್ತಾ ಇದ್ದೀನಿ. ಆಟೋಟ್ರೋಪಿಕ್ ಅಂದರೆ ಏನು ಅಂತ. ಸಿ, ಆಟೋ ಮೀನ್ಸ್ ಸೆಲ್ಫ್. ವಾಟ್ ಇಸ್ ಇಟ್? ಆಟೋ ಮೀನ್ಸ್ ಸೆಲ್ಫ್. ಕಾಣಿಸ್ತಾ ಇದೆಯಲ್ಲ, ಆಟೋ ಮೀನ್ಸ್ ಸೆಲ್ಫ್ ಮೀನ್ಸ್ ವಾಟ್? ತಮ್ಮಷ್ಟಕ್ಕೆ. ಸೆಲ್ಫ್ ಮೀನ್ಸ್ ವಾಟ್? ತಮ್ಮಷ್ಟಕ್ಕೆ. ತಮ್ಮಷ್ಟಕ್ಕೆ ತಾವೇ, ಸೆಲ್ಫ್. ಓಕೆನಾ? ಸೊ ನಿಮಗೆ ಯಾರಾದರೂ ಕ್ವೆಶನ್ ಕೇಳಿದಾಗ ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದಾಗ ನಿಮ್ಗೆ ಹೇಳ್ತೀರಲ್ವಾ, ಮೈ ಸೆಲ್ಫ್, ಮೈ ನೇಮ್ ಇಸ್ ದಿಸ್ ಒನ್. ಸೊ ಈ ಥರ ಸೆಲ್ಫ್. ಆಟೋ ಮೀನ್ಸ್ ವಾಟ್? ಸೆಲ್ಫ್. ಟ್ರೋಪ್ಸ್ ಮೀನ್ಸ್ ನರಿಶ್ಮೆಂಟ್. ನರಿಶ್ಮೆಂಟ್ ಅಂದರೆ ತನ್ನನ್ನು ತಾನು ರಿಚ್ ಮಾಡ್ಕೊಳ್ಳೋಕ್ಕೆ, ತನ್ನನ್ನು ತಾನು ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ. ಕ್ಲಿಯರ್? ತನ್ನಷ್ಟಕ್ಕೆ ತಾನೇ ತಯಾರಿಸಿಕೊಳ್ಳುವಂತಹ, ತನ್ನಷ್ಟಕ್ಕೆ ತಾನೇ ತಯಾರಿಸಿಕೊಳ್ಳುವಂತಹ. ಕ್ಲಿಯರ್? ಅರ್ಥ ಆಗ್ತಾ ಇದೆಯಲ್ಲ? ಆಟೋ ಮೀನ್ಸ್ ಸೆಲ್ಫ್, ಟ್ರೋಪ್ಸ್ ಮೀನ್ಸ್ ನರಿಶ್ಮೆಂಟ್. ಸೊ ಹಾಗಾದರೆ ಆಟೋಟ್ರೋಪಿಕ್ ನ್ಯೂಟ್ರಿಷನ್ ಅಂದರೆ ಏನು ಅಂತ ಇವಾಗ ನೋಡೋಣ. ಲುಕಿಯರ್, ನಾನು ಇಲ್ಲಿ ಡೆಫಿನೇಷನನ್ನು ಬರೆದಿದ್ದೀನಿ, ಕಾಣಿಸ್ತಾ ಇದೆಯಾ? ಸಿ, ದ ಮೋಡ್ ಆಫ್ ನ್ಯೂಟ್ರಿಷನ್. ವಾಟ್ ಇಸ್ ಇಟ್? ದ ಮೋಡ್ ಆಫ್ ನ್ಯೂಟ್ರಿಷನ್. ನ್ಯೂಟ್ರಿಷನ್ ಅನ್ನ ಒಂದು ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಮೇಕ್ ಫುಡ್. ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಮೇಕ್ ಫುಡ್ themselves from a simple substance. Organisms ಅಂದರೆ ಯಾವುದಾದ್ರೂ ತಗೋಬಹುದು, ನಾಟ್ ಓನ್ಲಿ ಎ ಪ್ಲಾಂಟ್. ಓಕೆ. ಸೊ ಹಾಗಾದರೆ ಇಲ್ಲಿ ಏನಾಗುತ್ತೆ, ಮೋಡ್ ಆಫ್ ನ್ಯೂಟ್ರಿಷನ್ ಅಂದರೆ ನ್ಯೂಟ್ರಿಷನ್ ತಗೊಳ್ಳುವಂಥದ್ದು ಯಾವ ಥರ ತಗೊಳುತ್ತೆ. ಸೊ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಮೇಕ್ ಫುಡ್ ದೆಮ್ಸೆಲ್ವ್ಸ್. ಫುಡ್ಡನ್ನು ತಮ್ಮಷ್ಟಕ್ಕೆ ತಾವೇ ತಯಾರಿಸ್ಕೊಳ್ತವೆ. ಅರ್ಥ ಆಗ್ತಾ ಇದೆಯಲ್ಲ? ಫುಡ್ಡನ್ನು ತಮ್ಮಷ್ಟಕ್ಕೆ ತಾವೇ ತಯಾರಿಸ್ಕೊಳ್ತವೆ. ಸೊ ನೋಡಿ, ಮೇಕ್ ಅ ಫುಡ್ themselves from a simple substances. What is it? From a simple substances. Got it? So ತಮ್ಮಷ್ಟಕ್ಕೆ ತಾವೇ ಏನು ಮಾಡ್ತವೆ, ಸಿಂಪಲ್ ಸಬ್ಸ್ಟೆನ್ಸನ್ನು ಯೂಸ್ ಮಾಡಿಕೊಂಡು ಏನು ಮಾಡ್ತವೆ, ಪ್ಲಾಂಟ್ಸು ಫುಡ್ಡನ್ನು ತಗೊಳ್ತವೆ. ಕ್ಲಿಯರ್? ಸೊ ಈ ಥರ ತಮ್ಮಷ್ಟಕ್ಕೆ ತಾವೇ ಫುಡ್ಡನ್ನು ತಯಾರಿಸ್ಕೊಳ್ಳೋವಂಥ ಒಂದು ಪ್ರೋಸೆಸ್ಸಿಗೆ ಅಥವಾ ನ್ಯೂಟ್ರಿಷನ್ಗೆ ನಾವೇನಂತ ಕರಿತೀವಿ, ಆಟೋಟ್ರೋಫಿಕ್ ನ್ಯೂಟ್ರಿಷನ್. ವಾಟ್ ಇಸ್ ಇಟ್? ಆಟೋಟ್ರೋಪಿಕ್ ನ್ಯೂಟ್ರಿಷನ್. ನೆನ್ಪಿಟ್ಕೊಳ್ಳಿ, ದ ಪ್ರೊಸೆಸ್ ಆಫ್ ಫುಡ್ ಒಬ್ಟೈನಿಂಗ್ ಫ್ರಮ್ themselves. Got it? See, ನೋಡಿ, using simple substances. Once again you see, the mode of nutrition in which organisms make food themselves from simple substances. ಸಿಂಪಲ್ ಸಬ್ಸ್ಟೆನ್ಸನ್ನು ಯೂಸ್ ಮಾಡಿಕೊಂಡು ತಮ್ಮಷ್ಟಕ್ಕೆ ತಾವೇ ಫುಡ್ಡನ್ನು ತಯಾರಿಸ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಗಾಟ್ ಇಟ್? ಅರ್ಥ ಆಯ್ತಲ್ಲ? ಸೊ ಹಾಗಾದರೆ ಆಟೋ ಮೀನ್ಸ್ ವಾಟ್? ಸೆಲ್ಫ್. ಟ್ರೋಪ್ಸ್ ಮೀನ್ಸ್ ವಾಟ್? ನರಿಶ್ಮೆಂಟ್. ಟ್ರೋಪ್ಸ್ ಮೀನ್ಸ್ ವಾಟ್? ನರಿಶ್ಮೆಂಟ್. ಸೊ ಹಾಗಾದರೆ ಆಟೋಟ್ರೋಪ್ಸಿಗೆ ಯಾವ್ದ್ಯಾವ್ದು ಎಕ್ಸಾಂಪಲ್ಸು ಅದನ್ನು ಒಂಚೂರು ಎಕ್ಸ್ಪ್ಲನೇಷನ್ ನೋಡ್ಕೊಂಬರೋಣ. ಓಕೆನಾ? ಆಟೋಟ್ರೋಪ್ಸಿಗೆ ಎಕ್ಸಾಂಪಲ್ಸ್ ಇನ್ನೊಂದ್ಸಲ ಜ್ಞಾಪಕ ಮಾಡ್ಕೊಳ್ಳಿ. ಆಟೋ ಮೀನ್ಸ್ ಸೆಲ್ಫ್, ಟ್ರೋಪ್ಸ್ ಮೀನ್ಸ್ ನರಿಶ್ಮೆಂಟ್. ಸೊ ಈ ಥರ ಪ್ಲ್ಯಾಂಟ್ಸ್ಗಳು ಅಥವಾ ಆರ್ಗ್ಯಾನಿಸಮ್ಸ್ ಏನು ಮಾಡ್ತವೆ, ತಮ್ಮಷ್ಟಕ್ಕೆ ತಾವೇ ಫುಡ್ಡನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ನಾವೇನಂತ ಕರಿತೀವಿ, ಆಟೋಟ್ರೋಪಿಕ್ ನ್ಯೂಟ್ರಿಷನ್. ಹೆಂಗೆ ತಯಾರು ಮಾಡ್ಕೊಳ್ತವೆ? ಯೂಸಿಂಗ್ ದ ಸಿಂಪಲ್ ಸಬ್ಸ್ಟೆನ್ಸಸ್. ಸಿಂಪಲ್ ಸಬ್ಸ್ಟೆನ್ಸನ್ನು ಯೂಸ್ ಮಾಡ್ಕೊಂಡು ಏನು ಮಾಡ್ತವೆ, ಫುಡ್ಡನ್ನು ತಮ್ಮಷ್ಟಕ್ಕೆ ತಾವೇ ಏನು ಮಾಡ್ಕೊಳ್ತವೆ, ತಯಾರಿಸ್ಕೊಳ್ತವೆ. ಸೊ ಕ್ಲಿಯರ್? ಸೊ ಹಾಗಾದರೆ ಎಕ್ಸಾಂಪಲ್ಸ್ ಯಾವುದು ಅಂತ ನೋಡೋಣ. ಕಮ್. ಸೊ
ಸೊ ಓಕೆ, ಹಾಗಾದರೆ ನಾವು ಎಕ್ಸಾಂಪಲ್ಸನ್ನು ನೋಡೋಣ. ಆಟೋಟ್ರೋಪಿಕ್ ನ್ಯೂಟ್ರಿಷನ್ಸ್ಗೆ ಯಾವ್ದು ಎಕ್ಸಾಂಪಲ್ಸ್ ಅಂತ. ಕ್ಲಿಯರ್? ಸೊ ಎಕ್ಸಾಂಪಲ್ಸ್ ಯಾವ್ದಾಗುತ್ತೆ? ಫಸ್ಟ್ ಒನ್ ನಾನು ಏನು ಬರ್ತೀನಿ ನೋಡಿ, ಗ್ರೀನ್ ಪ್ಲಾಂಟ್ಸ್. ವಾಟ್ ಇಸ್ ಇಟ್? ಗ್ರೀನ್ ಪ್ಲಾಂಟ್ಸ್. ಅನದರ್ ಒನ್, ಸೆಕೆಂಡ್ ಒನ್ ಇಸ್ ವಾಟ್? ಬ್ಲೂ ಗ್ರೀನ್ ಆಲ್ಗೇಸ್. ವಾಟ್ ಇಸ್ ಇಟ್? ಬ್ಲೂ ಗ್ರೀನ್ ಆಲ್ಗೇಸ್. ಕ್ಲಿಯರ್? ನೆನ್ಪಿಟ್ಕೊಳ್ರಿ, ಯಾವುದು ಆಟೋಟ್ರೋಪ್ಸಿಗೆ ಎಕ್ಸಾಂಪಲ್ಸು, ಆಟೋಟ್ರೋಪಿಕ್ ನ್ಯೂಟ್ರಿಷನ್ಸ್ಗೆ ಎಕ್ಸಾಂಪಲ್ಸ್ ಯಾವ್ದು ಕೊಡ್ತೀರಾ? ಆಲ್ ಗ್ರೀನ್ ಪ್ಲಾಂಟ್ಸ್. ವಾಟ್ ಇಸ್ ಇಟ್? ಆಲ್ ಗ್ರೀನ್ ಪ್ಲಾಂಟ್ಸ್. ಅಂಡ್ ದೆನ್ blue green algae. What is it? Blue green algae. ಸೊ ಹಾಗಾದರೆ ಫಸ್ಟ್ ಒಂದು ಗ್ರೀನ್ ಪ್ಲಾಂಟ್ಸಿನ ನಾನು ಇವತ್ತು ಮಾತ್ರ ಎಕ್ಸ್ಪ್ಲನೇಷನನ್ನು ತೋರಿಸ್ತೀನಿ. ಯಾವ ಥರ ಫುಡ್ಡನ್ನು ಪ್ರೊಡಕ್ಷನ್ ಮಾಡ್ಕೊಳ್ತವೆ, ತಮ್ಮಷ್ಟಕ್ಕೆ ತಾವೇ ಫುಡ್ಡನ್ನು ಹೆಂಗೆ ಪ್ರೊಡ್ಯೂಸ್ ಮಾಡ್ಕೊಳ್ತವೆ ಸಿಂಪಲ್ಲಾಗಿ ಒಂದು ಗ್ರೀನ್ ಪ್ಲಾಂಟಿಂದು ಇವತ್ತು ನಾನು ತೋರಿಸ್ತೀನಿ. ಕ್ಲಿಯರ್? ಸೊ ಅದು ನೆಕ್ಸ್ಟ್ ಸೆಷನಲ್ಲಿ, ನೆಕ್ಸ್ಟ್ ವಿಡಿಯೋ ಸೆಷನಲ್ಲಿ ಅದನ್ನು ಡೀಟೇಲಾಗಿ ಹೇಳ್ಕೊಡ್ತೀನಿ. ಇವತ್ತು ಜಸ್ಟ್ ಓನ್ಲಿ ವಾಟ್ ಸಿಂಪಲ್ ಸಬ್ಸ್ಟೆನ್ಸನ್ನು ಯೂಸ್ ಮಾಡಿಕೊಂಡು ಹೆಂಗೆ ಫುಡ್ಡನ್ನು ಪ್ರೊಡ್ಯೂಸ್ ಮಾಡ್ಕೊಳ್ತವೆ ಅನ್ನೋ ಗ್ರೀನ್ ಪ್ಲಾಂಟ್ ಮಾತ್ರ ಇವತ್ತಿನ ಸೆಷನಲ್ಲಿ ನಾನು ಏನು ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಕ್ಲಿಯರ್? ಸೊ ಓಕೆ, ಹಾಗಾದರೆ ನಾವು ಏನು ಮಾಡಿದ್ವಿ, ಆಟೋಟ್ರೋಪಿಕ್ ನ್ಯೂಟ್ರಿಷನ್ಸಲ್ಲಿ ಫಸ್ಟ್ ಎಕ್ಸಾಂಪಲ್ ಗ್ರೀನ್ ಪ್ಲ್ಯಾಂಟ್ ಬಗ್ಗೆ ಜಸ್ಟ್ ಇವತ್ತು ಹಾಗೆ ಒಂದು ಜಸ್ಟ್ ಇಂಟ್ರಡಕ್ಷನ್, ಅಂದರೆ ಸಿಂಪಲ್ ಸಬ್ಸ್ಟೆನ್ಸಸ್ ಯಾವ್ದು ಅದನ್ನು ಹೆಂಗೆ ಯೂಸ್ ಮಾಡ್ಕೊಳ್ತವೆ ಅನ್ನೋದನ್ನು ನೋಡ್ಕೊಳ್ಳೋಣ. ಓಕೆನಾ? ಸೊ ಈಗ ಫಸ್ಟು ನಾನೊಂದು ಗ್ರೀನ್ ಪ್ಲ್ಯಾಂಟನ್ನು ಡ್ರಾ ಮಾಡಿದ್ದೀನಿ ನೋಡಿ. ಕ್ಲಿಯರ್? ಗ್ರೀನ್ ಪ್ಲ್ಯಾಂಟು ಗ್ರೋತ್ ಆಗಲಿಕ್ಕೆ ಯಾವ್ಯಾವ ಥರ ನ್ಯೂಟ್ರಿಷನ್ಸ್ ಬೇಕು, ಸಿಂಪಲ್ ಸಬ್ಸ್ಟೆನ್ಸ್ ಯಾವುದು ಬೇಕು, ಯಾವ್ಯಾವ ನ್ಯೂಟ್ರಿಯೆಂಟ್ಸ್ ಬೇಕು. ಕ್ಲಿಯರ್? ನ್ಯೂಟ್ರಿಯೆಂಟ್ಸ್ ಅಂದರೆ ನಮಗೆ ಬೇಕಾಗಿರೋಂಥ ಕಾರ್ಬೋಹೈಡ್ರೇಟ್ಸ್ ಅಲ್ಲ, ಫ್ಯಾಟ್ಸು, ವಿಟಮಿನ್ಸು, ಮಿನರಲ್ಸ್. ಸೊ ಇದೆಲ್ಲದು ಹ್ಯೂಮನ್ ಬಾಡೀಸಿಗೆ ರಿಲೇಟೆಡ್. ಕ್ಲಿಯರ್? ಸೊ ಹಾಗಾದರೆ ಪ್ಲ್ಯಾಂಟ್ಸಿಗೆ ಏನು ಬೇಕು, ಪ್ಲ್ಯಾಂಟ್ಸಿಗೆ ಯಾವ್ಯಾವ ಥರ ನ್ಯೂಟ್ರಿಯೆಂಟ್ಸ್ ಬೇಕು ಅದ್ರ ಬಗ್ಗೆ ನೆಕ್ಸ್ಟ್ ಸೆಷನ್ಸಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವತ್ತು ನಾವು ಫಸ್ಟು ಗ್ರೀನ್ ಪ್ಲ್ಯಾಂಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಕ್ಲಿಯರ್? ಯಾವ್ದ್ರ ಬಗ್ಗೆ ತಿಳ್ಕೊಳ್ಳೋಣ? ಗ್ರೀನ್ ಪ್ಲ್ಯಾಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸಿ ಇಲ್ಲಿ ನೋಡಿ, ಗ್ರೀನ್ ಪ್ಲ್ಯಾಂಟ್ಸಲ್ಲಿ ಇಲ್ಲೊಂದು ಸಿಂಪಲ್ ಆಗಿರೋಂಥ ಒಂದು ಗ್ರೀನ್ ಪ್ಲ್ಯಾಂಟನ್ನು, ಚಿಕ್ಕ ಪ್ಲ್ಯಾಂಟನ್ನು ಡ್ರಾ ಮಾಡಿದ್ದೀನಿ. ನಿಮಗೆ ಅಫ್ಕೋರ್ಸ್ ಫೋಟೋಸಿಂಥಸಿಸ್ ಬಗ್ಗೆ ತಿಳ್ಕೊಂಡಿದ್ದೀರಲ್ವ. ಸೊ ಈ ಸಲನೂ ಕೂಡ ನಿಮ್ಗೆ ಏನಾಗಿದೆ, ಫೋಟೋಸಿಂಥಸಿಸ್ ಇದೆ. ಸೊ ಅದನ್ನು ಡೀಟೇಲಾಗಿ ನೆಕ್ಸ್ಟ್ ಸೆಷನಲ್ಲಿ ಹೇಳ್ಕೊಡ್ತೀನಿ ಫೋಟೋಸಿಂಥಸಿಸ್ ಬಗ್ಗೆ. ಸೊ ಇವಾಗ ನಾವೇನು ಮಾಡೋಣ, ಗ್ರೀನ್ ಪ್ಲ್ಯಾಂಟ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನೋಡಿ, ಗ್ರೀನ್ ಪ್ಲ್ಯಾಂಟ್ಸು ಗ್ರೋತ್ ಆಗಬೇಕು ಅಂದರೆ ಏನು ಬೇಕು ನಮಗೆ? ಮೇಯ್ನು ವಾಟರ್ ಬೇಕು. ಕ್ಲಿಯರ್? ಕಾರ್ಬನ್ ಡೈಆಕ್ಸೈಡ್ ಬೇಕು, ಆ್ಯಂಡ್ ದೆನ್ ಸನ್ಲೈಟ್ ಬೇಕು, ಆ್ಯಂಡ್ ದೆನ್ ಫರ್ಟಿಲೈಸರ್ಸ್ ಬೇಕು. ಇದೆಲ್ಲದು ಬೇಕಲ್ವಾ? ಸೊ ಹಾಗಾದರೆ ಇದಿಷ್ಟನ್ನು ನಾವು ಗ್ರೀನ್ ಪ್ಲ್ಯಾಂಟ್ಸ್ಗೆ ಕೊಟ್ಟಾಗ ಮಾತ್ರ ಏನಾಗುತ್ತೆ, ಗ್ರೀನ್ ಪ್ಲ್ಯಾಂಟ್ಸು ಗ್ರೋತ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಕ್ಲಿಯರ್? ಸೊ ಇಲ್ಲಿ ನೋಡಿ, ಜಸ್ಟ್ ಒನ್ ಸೆಕೆಂಡ್, ಈ ರೂಟ್ಸ್ ಮೂಲಕ ಏನು ಮಾಡುತ್ತೆ, ವಾಟರ್ಸು ಮತ್ತು ಸಾಯಿಲಲ್ಲಿ ಇರೋವಂತಹ ಎಲ್ಲ ಮಿನರಲ್ಸನ್ನು ಏನು ಮಾಡುತ್ತೆ, ಪ್ಲ್ಯಾಂಟ್ಸು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಥ್ರೂ ದ ರೂಟ್ಸ್ ಮೂಲಕ. ಕ್ಲಿಯರ್? ಸೊ ನೆಕ್ಸ್ಟು ಲೀಫಲ್ಲಿ ಏನಾಗಿರುತ್ತೆ, ಕ್ಲೋರೋಫಿಲ್ ಇರುತ್ತೆ. ನಾನು ಇದ್ರ ಬಗ್ಗೆ ಕ್ಲೋರೋಫಿಲ್ ಅಂತ ಇದೇನಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಫೋಟೋಸಿಂಥಸಿಸ್ ಕಾನ್ಸೆಪ್ಟಲ್ಲಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಈ ಕ್ಲೋರೋಫಿಲ್ಲು ಆ್ಯಂಡ್ ದೆನ್ ವಾಟರು ಆ್ಯಂಡ್ ದೆನ್ ಸಾಯಿಲಲ್ಲಿರುವಂತಹ ಮಿನರಲ್ಸು ಥ್ರೂ ದ ಅಟ್ಮಾಸ್ಫಿಯರಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್. ಹೌದಲ್ವಾ? ಈ ಅಟ್ಮಾಸ್ಫಿಯರಲ್ಲಿ ಎಷ್ಟೋ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ. ಸೊ ಆ ಕಾರ್ಬನ್ ಡೈಆಕ್ಸೈಡ್ನೆಲ್ಲ ಅಬ್ಸರ್ವ್ ಮಾಡಬೇಕು ಅಂದರೆ ಏನು ಬೇಕು ನಮಗೆ? ಪ್ಲ್ಯಾಂಟ್ಸ್ ಬೇಕು. ಸೊ ಈ ಪ್ಲ್ಯಾಂಟ್ಸ್ ಏನು ಮಾಡುತ್ತೆ, ಕಾರ್ಬನ್ ಡೈಆಕ್ಸೈಡನ್ನು ಯೂಸ್ ಮಾಡ್ಕೊಳ್ಳುತ್ತೆ, ಕ್ಲೋರೋಫಿಲ್ ಯೂಸಿಂಗ್ ದಟ್. ಆ ಪ್ಲ್ಯಾಂಟ್ಸಲ್ಲಿ ಇರೋಂಥ ಕ್ಲೋರೋಫಿಲ್ಲನ್ನು ಯೂಸ್ ಮಾಡಿಕೊಂಡು ಆ್ಯಂಡ್ ದೆನ್ ವಾಟರ್ ಆ್ಯಂಡ್ ದೆನ್ ಸಾಯಿಲಲ್ಲಿ ಇರೋಂಥ ಮಿನರಲ್ಸ್ ಆ್ಯಂಡ್ ದೆನ್ ಪರ್ಟಿಕ್ಯುಲರ್ಲಿ ವೆರಿ ಇಂಪಾರ್ಟೆಂಟ್ ಸನ್ಲೈಟ್. ವಾಟ್ ಇಸ್ ಇಟ್? ಪರ್ಟಿಕ್ಯುಲರ್ಲಿ ಸನ್ಲೈಟ್. ಹೌದಲ್ವಾ? ಒಂದು ಪ್ಲ್ಯಾಂಟ್ ಗ್ರೋತ್ ಆಗಬೇಕು ಅಂದರೆ ಸನ್ಲೈಟ್ ಬೇಕಲ್ವಾ? ಸೊ ಬೇಕಾದರೆ ನೀವು ಮನೇಲಿ ಒಂದು ರೂಮಲ್ಲಿ, ಡಾರ್ಕ್ ರೂಮಲ್ಲಿ ಒಂದು ಚಿಕ್ಕ ಸಸಿನ ಹಾಕ್ಬಿಟ್ಟು ಏನು ಮಾಡಿ, ಡಾರ್ಕ್ ರೂಮಲ್ಲಿ ಇಟ್ಬಿಟ್ಟು ಗ್ರೋತ್ ಮಾಡೋಕ್ಕೆ ಹೋದ್ರೆ ನೋ, ಇಟ್ ಈಸ್ ಇಂಪಾಸಿಬಲ್. ಅದು ಗ್ರೋತ್ ಆಗೋದಿಲ್ಲ ಅಲ್ವಾ? ಸೊ ಯಾವಾಗ ಪ್ಲ್ಯಾಂಟ್ ಗ್ರೋತ್ ಆಗಬೇಕು ಅದಕ್ಕೇನು ಬೇಕು? ಇಟ್ಸ್ ವಾಂಟ್ ಸನ್ಲೈಟ್ ಬೇಕು. ಕ್ಲಿಯರ್? ಸೊ ಹಾಗಾದರೆ ಏನೇನು ಬೇಕು ನೋಡಿ, ಪ್ಲ್ಯಾಂಟ್ಸ್ ಗ್ರೋತ್ ಆಗೋದಕ್ಕೆ ವಾಟರ್ ಬೇಕು, ಕ್ಲೋರೋಫಿಲ್ ಇರಬೇಕು. ಎನ್ರಿಚ್ ಕ್ಲೋರೋಫಿಲ್ ಬಗ್ಗೆ ನಾನು ಹೇಳ್ಕೊಡ್ತೀನಿ. ಕ್ಲೋರೋಫಿಲ್ ಆ್ಯಂಡ್ ದೆನ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ದೆನ್ ವಾಟ್? ಸನ್ಲೈಟ್. ಮತ್ತು ಸಾಯಿಲಲ್ಲಿ ಗುಡ್ ಮಿನರಲ್ಸ್ ಎಲ್ಲನೂ ಸಹ ಏನಾಗಿರಬೇಕು, ಈ ಒಂದು ಸಾಯಿಲಲ್ಲಿ ಇರಬೇಕು. ಇದಿಷ್ಟು ಸಿಂಪಲ್ ಸಬ್ಸ್ಟೆನ್ಸನ್ನು ಯೂಸ್ ಮಾಡಿಕೊಂಡು ಏನಾಗುತ್ತೆ, ಗ್ರೀನ್ ಪ್ಲ್ಯಾಂಟ್ಸು ಗ್ರೋತ್ ಆಗುತ್ತೆ. ಏನಾಗುತ್ತೆ? ಗ್ರೀನ್ ಪ್ಲ್ಯಾಂಟ್ಸು ಗ್ರೋತ್ ಆಗುತ್ತೆ. ಸೊ ಈ ಥರ ಗ್ರೋತು ಮತ್ತು ತಮ್ಮಷ್ಟಕ್ಕೆ ತಾವೇ ಫುಡ್ಡನ್ನು ಏನು ಮಾಡ್ಕೊಳ್ತವೆ, ತಯಾರು ಮಾಡ್ಕೊಳ್ತವೆ. ಓಕೆ? ಸೊ ಆಟೋಟ್ರೋಪ್ಸ್ ಅಂದ್ರೆ ಅದೇ, ದ ಫುಡ್ ಒಬ್ಟೈನಿಂಗ್ ಆರ್ ಮೇಕಿಂಗ್ ಆಫ್ ಫುಡ್ ಫ್ರಮ್ ದೆಮ್ಸೆಲ್ವ್ಸ್. ಕ್ಲಿಯರ್? ಸೊ ಯೂಸಿಂಗ್ ದ ಸಿಂಪಲ್ ಸಬ್ಸ್ಟೆನ್ಸ್. ಸೊ ಈ ಥರ ಸಿಂಪಲ್ ಸಬ್ಸ್ಟೆನ್ಸನ್ನು ಯೂಸ್ ಮಾಡಿಕೊಂಡು ಈ ಪ್ಲ್ಯಾಂಟ್ಸ್ ಏನು ಮಾಡುತ್ತೆ, ಫುಡ್ಡನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ, ತಮ್ಮಷ್ಟಕ್ಕೆ ತಾವೇ ಫುಡ್ಡನ್ನು ತಯಾರು ಮಾಡ್ಕೊಳ್ಳುತ್ತೆ. ಸೊ ಈ ಒಂದು ಪ್ರೊಸೆಸ್ಸಿಗೆ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಆ ಫೋಟೋಸಿಂಥಸಿಸ್ ಬಗ್ಗೆ ನಾನು ನೆಕ್ಸ್ಟ್ ಸೆಷನಲ್ಲಿ
ಹೇಳ್ಕೊಡ್ತೀನಿ. ಕ್ಲಿಯರ್? ಸೊ ಇದಿಷ್ಟು ಏನಪ್ಪ ಅಂದರೆ ಇವತ್ತಿನ ಕ್ಲಾಸಲ್ಲಿ, ಇವತ್ತಿನ ವಿಡಿಯೋ ಸೆಷನಲ್ಲಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ನೋಡಿ, ರಿಕಾಲ್ ಮಾಡ್ಕೊಂಡ್ವಿ ನ್ಯೂಟ್ರಿಯೆಂಟ್ಸ್ಗಳ ಬಗ್ಗೆ ಮತ್ತು ನ್ಯೂಟ್ರಿಷನ್ ಬಗ್ಗೆ ರಿಕಾಲ್ ಮಾಡ್ಕೊಂಡ್ವಿ. ನೆಕ್ಸ್ಟು ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸಲ್ಲಿ ಯಾವ ಥರ ನ್ಯೂಟ್ರಿಷನ್ ಸಿಗುತ್ತೆ ಅನ್ನೋದನ್ನು ನೋಡ್ಕೊಂಡ್ವಿ. ಆ್ಯಂಡ್ ದೆನ್ ಅದರಲ್ಲಿ 2 ಟೈಪ್ಸ್ ಇತ್ತು, ಒಂದು ಆಟೋಟ್ರೋಪ್ಸು, ಇನ್ನೊಂದು ಹೆಟೆರೋಟ್ರೋಪ್ಸು. ಅದರಲ್ಲಿ ಫಸ್ಟ್ ಒನ್ ಆಟೋಟ್ರೋಪ್ಸ್ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡಿದೆ. ಏನು ಆಟೋಟ್ರೋಪ್ಸ್ ಅಂದರೆ ಏನು, ಆ್ಯಂಡ್ ದೆನ್ ಒಂದು ಎಕ್ಸಾಂಪಲ್ಸ್, ಯಾವ್ಯಾವ ಆಟೋಟ್ರೋಪ್ಸಿಗೆ ಯಾವ್ಯಾವ ಎಕ್ಸಾಂಪಲ್ಸ್ ಬರುತ್ತೆ ಅಂತ ಹೇಳ್ಕೊಂಡೆ. ಓಕೆನಾ? ಸೊ ಇದಿಷ್ಟು ಇವತ್ತಿನ ಸೆಷನನ್ನು. ನೆಕ್ಸ್ಟ್ ಸೆಷನಲ್ಲಿ ನಾನು ಏನು ಮಾಡ್ತೀನಿ, ಫೋಟೋಸಿಂಥಸಿಸ್ ಅಂದರೆ ಗ್ರೀನ್ ಪ್ಲ್ಯಾಂಟ್ಸ್ ಫುಡ್ ಪ್ರೊಡ್ಯೂಸ್ ಮಾಡ್ಕೊಳ್ಳೋದು ಮೈನ್ ಆ ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಫೋಟೋಸಿಂಥಸಿಸ್ ಅಂತ ಹೇಳ್ತೀನಿ. ಆ ಫೋಟೋಸಿಂಥಸಿಸ್ ಬಗ್ಗೆ ನೆಕ್ಸ್ಟ್ ಸೆಷನ್ ವಿಡಿಯೋ ಕ್ಲಾಸಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಸೊ ನಾನು ಇವತ್ತಿನ ವಿಡಿಯೋ ಸೆಷನ್ ಆದಮೇಲೆ ನಿಮಗೆ ಒಂದಿಷ್ಟು ಪಾಯಿಂಟ್ಸನ್ನು ಕೊಡ್ತೀನಿ. ಆ ಪಾಯಿಂಟ್ಸನ್ನು ನೀವೇನು ಮಾಡಬೇಕು, 200 ಪೇಜಿನ ನೋಟ್ಬುಕ್ ಹೇಳಿದ್ನಲ್ಲ, ಅದರಲ್ಲಿ ಸ್ಟಾರ್ಟಿಂಗ್ ಲೆಸನ್ ನೇಮ್ ಚಾಪ್ಟರ್ 1 ಲೆಸನ್ ನೇಮ್ ಬರೆದ್ಬಿಟ್ಟು ಪಾಯಿಂಟ್ಸ್ ಅಂತ ಬರೆದ್ಬಿಟ್ಟು ಇವತ್ತಿನ ಡೇಟ್ ಹಾಕಿ ಬರಿತಾ ಹೋಗಬೇಕು. ಕ್ಲಿಯರ್? ಓಕೆ. ಸೊ ಹಾಗಾದರೆ ನೆಕ್ಸ್ಟ್ ಸೆಷನಲ್ಲಿ ನಾವು ಫೋಟೋಸಿಂಥಸಿಸ್ ಬಗ್ಗೆ ನೋಡ್ಕೊಳ್ಳೋಣ. ಗೊತ್ತಿಟ್ಟು ಇವತ್ತಿನ ಪಾಯಿಂಟ್ಸನ್ನು ನೀಟಾಗಿ ಬರೆದು ನೋಟ್ ಡೌನ್ ಮಾಡ್ಕೊಳ್ಳಿ. ಕ್ಲಿಯರ್? ಥ್ಯಾಂಕ್ ಯು.